ಗೋಲಿ ಸೋಡಾ. ಚಿಯರ್ಸ್. ಥ್ಯಾಂಕ್ ಯು ಸರ್. ಓಕೆ, ತಂದೂರಿ. ಓಕೆ, ಫುಲ್ ಬಾರ್ಬಿಕ್ಯೂಡ್ ಆಗಿದೆ ಇದು, ಆ ಥರ ಕಾಣಿಸ್ತಾ ಇದೆ. ಆಮೇಲೆ ನೆಕ್ಸ್ಟ್ ಇದು ಚಿಲ್ಲಿ ಚಿಕನ್. ಹಾಂ, ಚಿಲ್ಲಿ ಚಿಕನ್ನು. ಇದು ಗುಂಟೂರು ಚಿಕನ್. ನೆಂಚ್ಕೊಳ್ಳೋಕ್ಕೆ ಒಂದು ಸಾಸ್ ಕೊಟ್ಟಿದ್ದಾರೆ, ಪುದೀನ, ಅದೇ ಮಿಂಟ್ ಚಟ್ನಿ ಥರ. ಮಿಂಟು ಮೊಸರು ತಾನೆ, ಮಿಂಟು ಮೊಸರು ಮಿಕ್ಸ್ ಆಗಿರೋ ಚಟ್ನಿ, ಈರುಳ್ಳಿ, ನಿಂಬೆಹಣ್ಣು. ಬೇಸಿಕ್ಕಾಗಿ ಬಂದರೆ ನೀವು ಅನ್ಲಿಮಿಟೆಡ್ ನಾನ್ ವೆಜ್. ಎಗ್ ಆ್ಯಂಡ್ ಐಸ್ ಕ್ರೀಮ್ ಮಾತ್ರ ಲಿಮಿಟೆಡು, ಮಿಕ್ಕಿದೆಲ್ಲ ಅನ್ಲಿಮಿಟೆಡು. ಬಂದು ಬಾರಿಸ್ಕೊಂಡು ಹೋಗ್ತಾ ಇರೋದು. ಸೊ ಇಲ್ಲಿ ವೆಜ್ಜು ನಾನ್ ವೆಜ್ಜು 2 ಐಟಮು ಸಿಗುತ್ತೆ. ಬಟ್ ನಾವು ಟ್ರೈ ಮಾಡಿದ ಐಟಮ್ ಬಂದ್ಬಿಟ್ಟು ಇಲ್ಲಿ ನಾನ್ ವೆಜ್ಜು ಅನ್ಲಿಮಿಟೆಡ್ ಮೀಲ್ಸು 320 ಆಗಿತ್ತು ಟೋಟಲಿ, ಅಪ್ರಾಕ್ಸ್ ಆಗಿ, ವಿತ್ ಇನ್ಕ್ಲೂಡಿಂಗ್ GST. ಆಮೇಲೆ ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು AC ಹಾಲು ಇದೆ ಮತ್ತು ನಾನ್ AC ಹಾಲು ಇದೆ, 2 ಥರನೂ ಇದೆ. ಸೊ ನಾವು ಟೇಸ್ಟ್ ಮಾಡಿದ್ದು ಆಲ್ಮೋಸ್ಟ್ ನಾನ್ AC ಹಾಲಲ್ಲೇ. ಆಮೇಲೆ ನೆಕ್ಸ್ಟು ನಿಮಗೆ ಎಗ್ ಕೊಡ್ತಾರೆ, 3 ಥರ ಸ್ಟಾರ್ಟರ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಒಂದು ಪಲಾವ್ ಕೊಡ್ತಾರೆ, ಅದು ನಾಟಿ ಪಲಾವು ಅಥವಾ ನಾಟಿ ಬಿರಿಯಾನಿ ಅಂತಲೇ ಹೇಳ್ಬೋದು. ಓಕೆನಾ. ಆಮೇಲೆ ನೆಕ್ಸ್ಟು ಅನ್ನ ರಸಮ್ ಸಿಗುತ್ತೆ ಮತ್ತು ಐಸ್ ಕ್ರೀಮು ಮತ್ತು ಎಗ್ಗು ಮತ್ತು ಐಸ್ ಕ್ರೀಮ್ ಮಾತ್ರ ಲಿಮಿಟೆಡು, ಇನ್ನು ಮಿಕ್ಕಿದೆಲ್ಲ ಅನ್ಲಿಮಿಟೆಡು. ಅನ್ನ ರಸಮ್ ಎಲ್ಲನೂ ಇದೆ. ಸೊ ಟ್ರೈ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇದೆ, ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಬನ್ನಿ. ಕಮೆಂಟ್ ಮಾಡಿ ಹೇಗಿದ್ದು ಈ ಲೊಕೇಶನ್ನು, ಈ ಜಾಗದ ಫುಡ್ಡು ಅಂತ. ಹಾಯ್, ಹಲೋ, ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸಗೋತನ. ಇವತ್ತು ಬಂದಿರೋ ಸ್ಪಾಟು ಬಂದುಬಿಟ್ಟು ನಾವು ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿದೆ ACK ಫ್ಯಾಮಿಲಿ ರೆಸ್ಟೋರೆಂಟು. चिली चिकन. ओके, गुंटूर चिकन. पेपर चिकन. ಸೊ ಫಸ್ಟು ತಂದೂರಿಯಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ತಂದೂರಿ ಚಿಕನ್. ACK ಆಲ್ರೆಡಿ 2-3 ಬ್ರಾಂಚಸ್ ಎಲ್ಲ ಓಪನ್ ಮಾಡಿದ್ದಾರೆ. ಸೊ ಕನಕಪುರ ರೋಡಲ್ಲಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಸೊ ಈ ಪ್ಲೇಸು ಹೇಗೆ ರೀಚ್ ಔಟ್ ಆಗ್ಬೋದು ಅಂತ ನೀವು ವೀಡಿಯೋ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡಿದ್ರೆ ಸಾಕು, ಆರಾಮ್ಸೆ ಬಂದ್ಬಿಡ್ಬೋದು. ಸೊ ಫಸ್ಟು ತಂದೂರಿಯಿಂದ ಸ್ಟಾರ್ಟ್ ಮಾಡೋಣ. ಚಟ್ನಿಗೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ಚಿಯರ್ಸ್ ತಿನ್ಬಿಡೋಣ. ಕಂಪ್ಲೀಟಾಗಿ ಕುಕ್ ಆಗಿದೆ. ಸ್ಮೋಕಿ ಫ್ಲೇವರ್ ಬರುತ್ತೆ ಮತ್ತು ಲೈಟ್ ಇದೆ, ಸ್ವಲ್ಪ ಖಾರ ಇದೆ. ಒಂದು ಸ್ವಲ್ಪ ಸಾಲ್ಟ್ ಇದ್ದಿದ್ರೆ ಚೆನ್ನಾಗಿರ್ತೈತೆ ಅನಿಸುತ್ತೆ. ಸೊ ಇದನ್ನು ಟೇಸ್ಟ್ ಮಾಡ್ಬೋದು, ಆರಾಮಾಗಿ ತಿನ್ಬೋದು. ಸ್ವಲ್ಪ ಸಾಲ್ಟ್ ಒಂದು ಚೂರು ಕಮ್ಮಿ ಇದೆ, ಬಟ್ ಸ್ಪೈಸಸ್ ಎಲ್ಲ ಕರೆಕ್ಟಾಗಿದೆ. ಒಳ್ಳೆ ತಂದೂರಿ ಚೆನ್ನಾಗಿದೆ. ನೆಕ್ಸ್ಟು ಕಣ್ಣನ್ನು ಕುಗ್ತಾ ಇರೋ ಪೆಪ್ಪರ್ ಚಿಕನ್. ಇದೇಗಿದೆ ಅಂತ ಟೇಸ್ಟ್ ಮಾಡೋಣ. ಇದು ನನಗೆ ಆಲ್ಮೋಸ್ಟು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ, ಗೊತ್ತಿಲ್ಲ. ಟೇಸ್ಟ್ ಮಾಡೋಣ.
ಅದೇ ಇದ್ರ ಮೇನ್ ಹೈಲೈಟು. ಸ್ಪೈಸಸ್ ಎಲ್ಲ ಹಾಕಿದ್ದಾರೆ, ಬೇ ಲೀಫ್ ಯೂಸ್ ಮಾಡಿದ್ದಾರೆ, ಮರಾಠಿ ಮುಗ್ಗು ಅದೆಲ್ಲ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಚಿಲ್ಲಿ ಚಿಕನ್ ಟೇಸ್ಟ್ ಮಾಡ್ಬಿಡೋಣ. ಖಾರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನಾನು, ನೋಡೋಣ. ಮೆಣಸಿನ್ಕಾಯಿ ತೊಟ್ಟಾಕಿದ್ದಾರೆ. ಅಷ್ಟೇನು ಸ್ಪೈಸ್ ಏನಿಲ್ಲ. ಮೆಣಸಿನ್ಕಾಯಿ ಹಿಟ್ಟಂತೂ ಇದೆ, ಪಕ್ಕ ಇದೆ ಇದರೊಳಗಡೆ, ಬಟ್ ಜಾಸ್ತಿ ಸ್ಪೈಸ್ ಎಲ್ಲ ಏನಿಲ್ಲ. ಚೆನ್ನಾಗಿ ಕುಕ್ಕಾಗಿದೆ ಚಿಕನ್, ಅಷ್ಟು ಮಾತ್ರ ಹೇಳ್ಬೇಡಿ ನಾನು. ಸೊ ಸ್ಟಾರ್ಟರ್ಸ್ ಎಲ್ಲ ಆರಾಮ್ಸು ತಿನ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು. ಬಿರಿಯಾನಿ ಕೂಡ ಅಷ್ಟೇ ಬಡ್ಸ್ಕೊಳ್ತೀವಿ, ಬಟ್ ವೇಸ್ಟ್ ಮಾಡಬೇಡಿ ಫುಡ್ನ ಅಷ್ಟೇ. ಆಮೇಲೆ ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಪೊಲೀಸ್ ಸೋಡಾ, ಹಂಗೆ ಕುಡಿಯೋಕ್ಕೋಸ್ಕರ. ಇದೇನು ಬಿರಿಯಾನಿ? ಹಾಂ ಬಿರಿಯಾನಿ ಕುಚ್ಕಾ ವಿಚ್ ಒನ್? ಬಿರಿಯಾನಿ ರೈಸ್. ನೆಕ್ಸ್ಟ್ ಬಂದಿರೋ ಐಟಮ್ ಬಂದ್ಬಿಟ್ಟು ನಾಟಿ ಬಿರಿಯಾನಿ ಅಂತೆ. ಹೋಗ್ತಾ ಇದೆ ಬಿರಿಯಾನಿಗೆ. ಫಸ್ಟ್ಲಿ ಯಾವುದಾದ್ರೂ ಒಂದು ರೆಸ್ಟೋರೆಂಟು ಫೇಮಸ್ ಆಗಬೇಕಂದ್ರೆ ಫಸ್ಟು ಅವ್ರ ಸ್ಟಾಫ್ಗಳು ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಹಾಗಾಗಿ ಮಾತ್ರನೇ ಉದ್ಧಾರ ಆಗೋಕ್ಕೆ ಸಾಧ್ಯ. ಸೊ ACK ಅವರು ಅವ್ರ ಸಪೋರ್ಟಿಂಗ್ ಸ್ಟಾಫಿಂದನೇ ಅವ್ರ 3rd ಬ್ರ್ಯಾಂಚನ್ನ ಓಪನ್ ಮಾಡಿದ್ದಾರೆ ಕನಕಪುರ ರೋಡಲ್ಲಿ. ಎಕ್ಸಾಕ್ಟ್ಲಿ KSRT ಆಪೋಸಿಟ್ಟು, ಪಕ್ಕ. ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡಿದ್ರೆ ನೀವು ಆರಾಮ್ಸೆ ರೀಚ್ ಆಗ್ಬೋದು ಲೊಕೇಶನ್. ಸೊ ಇದನ್ನು ಹಾಗೆ ಟೇಸ್ಟ್ ಮಾಡಿಬಿಡೋಣ ವಿತೌಟ್ ಪ್ಲೀಸ್. ಖಾರ ಇದೆ ಅಂತ ಅನಿಸ್ತು ನನಗೆ. ಚಿಲ್ಲಿ ಚಿಕನ್ ಆಮೇಲೆ ತಿಂತ ಹೊಡಿಯುತ್ತೆ ಅದು ಖಾರ. ತಿಂದಾಗ ಏನು ಅನಿಸಲ್ಲ. ಚಿಲ್ಲಿ ಚಿಕನ್ ಖಾರ ಇದೆ. ಆ್ಯಕ್ಚುಲಿ ಮೈಲ್ಡ್ ಆಗಿದೆ ಇದು ಬಿರಿಯಾನಿ. ಒಂಥರ ಸ್ಮೋಕಿ ಥರ ಫ್ಲೇವರ್ ಇದೆ, ಒಂಥರ ಸಕ್ಕತ್ತಾಗಿದೆ. ಟೇಸ್ಟ್ ಮಾಡೋಣ ಇದನ್ನು. ಪುದೀನ ಯೂಸ್ ಮಾಡಿದ್ದಾರೆ, ಪುದೀನ ರುಬ್ಬಿದ್ದಾರೆ, ಮೆಣಸಿನ್ಕಾಯಿ ರುಬ್ಬಿದ್ದಾರೆ, ಎಲ್ಲ ಗ್ರೀನ್ಸ್ನ ರುಬ್ಬಿಟ್ಟು ರೈಸಿಗೆ ಮಿಕ್ಸ್ ಮಾಡಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಬೇ ಲೀಫ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟು ನಾಟಿ ಪಲಾವ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಟೇಸ್ಟ್ ಮಾಡ್ಬೋದು. ಎಷ್ಟು ಬೇಕಾದ್ರೂ